ಆಫೀಸ್ ಕೆಲಸ ಅಂದ್ರೆ ಅಲ್ಲಿ ಹೋಗಿ ಕುರ್ಚಿ ಮೇಲೆ ಕಾಲು ಹಾಕೊಂಡು ಡೌಲ್ ಉಡಾಡ್ಸೋದಲ್ಲ. ಅಲ್ಲೂ ಇಲ್ಲಿ ಹಾಗೆ ಕಸ ಗುಡಿಸೋದು, ಒರೆಸೋದು, ಟಾಯ್ಲೆಟು ಸಿಂಕು ಎಲ್ಲ ಕ್ಲೀನ್ ಮಾಡೋದು, ಆ ಕೆಲಸ. ಅದನ್ನು ಹೇಳಿದ್ದು ಸೀನು ಅಲ್ವೇನೋ? ಅಮ್ಮ ನೀವೊಂದು ನಿಮಿಷ ಸುಮ್ಮನೆ ಇರ್ತೀಯಾ? ಆಫೀಸಲ್ಲಿ ಆ ಕೆಲಸ ಮಾಡೋದಕ್ಕೆ ಬೇರೆ ಜನ ಇದ್ದಾರೆ. ಆ ಕೆಲಸಕ್ಕೆಲ್ಲ ನಾನು ಸರೋಜನ್ ಕರೀತಾ ಇರೋದು. ಸರೋಜನ್ ನಾನು ಕರೆದಿದ್ದು ಕ್ಲೆರಿಕಲ್ ಕೆಲಸ ಮಾಡೋದಕ್ಕೆ. ಅಲ್ವೋ? ಅವಳಿಗೇನೋ ಕೆಲಸ ಮಾಡಕ್ ಬರುತ್ತೆ, 4 ಅಕ್ಷರ ಬರೆಯಕ್ ಬಂದ್ಬಿಟ್ರೆ ಮುಗೀತಾ? ಹೌದಣ್ಣ, ಅಮ್ಮ ಹೇಳೋದು ಸರಿನೇ. ಆ ಕೆಲಸ ಎಲ್ಲ ನನಗೆ ಮಾಡೋಕ್ ಬರಲ್ಲ. ಸರೋಜ, ಹುಟ್ಟಿದಾಗಿಂದ ಎಲ್ಲ ಬರಲ್ಲ. ಅಭ್ಯಾಸ ಪರಿಶ್ರಮದಿಂದ ಎಲ್ಲ ಕಲ್ತ್ಕೋಬಹುದು. ನಾಳೆಯಿಂದ ಆಫೀಸಿಗೆ ಬಾ, ಮ್ಯಾನೇಜರ್ ಎಲ್ಲ ಕೆಲಸ ಹೇಳ್ಕೊಡ್ತಾರೆ. ಶ್ರೀನಿವಾಸ್ ಸರ್ರೇ ಕರೆದಿದ್ದಾರೆ ಅಂದಮೇಲೆ ನೀನು ಹೋಗದೇ ಇದ್ರೆ ಚೆನ್ನಾಗಿರಲ್ಲ. ನೀನು ಬಂದಿಲ್ಲ ಅಂದರೆ ನಿನ್ನ ನಾನೇ ತಡೆದಿದ್ದೀನಿ ಅಂತ ತಪ್ಪು ತಿಳ್ಕೊತಾರೆ. ನೋಡಮ್ಮ, ನೀನು ಕೆಲ್ಸಕ್ಕೆ ಬರೋದ್ರಿಂದ ನಂದೇನು ಅಭ್ಯಂತರ ಇಲ್ಲ. ಬರೋ ಹಂಗಿದ್ರೆ ನಾಳೆಯಿಂದನೇ ಕೆಲ್ಸಕ್ಕೆ ಬಾ. ಅಲ್ವೇ? ಸೀನು ಅವಳನ್ನ ತನ್ನ ಜೊತೆಗೆ ಆಫೀಸಿಗೆ ಕರ್ಕೊಂಡು ಹೋದ್ರೆ ನಿನಗೇನು ಅನ್ಸಲ್ವಾ? ಅನ್ಸುತ್ತೆ. ಶ್ರೀ ಬಗ್ಗೆ ಹೆಮ್ಮೆ ಅನ್ಸುತ್ತೆ. ಅವರು ರೋಲ್ ಮಾಡೆಲ್ ಆಗಿದ್ದಾರೆ ಅಂತ ಖುಷಿ ಆಗುತ್ತೆ. ಐ ಆಮ್ ರಿಯಲಿ ಪ್ರೌಡ್ ಆಫ್ ಶ್ರೀ ಅತ್ತೆ. ಹಾಗಲ್ಲ ಕಣೆ, ನನ್ನ ಮಾತು ಕೇಳು ಅತ್ತೆ. ಸರೋಜ ಕೆಲ್ಸಕ್ಕೆ ಹೋಗೋದ್ರಿಂದ ನನಗಂತೂ ಯಾವ ತೊಂದರೆನೂ ಇಲ್ಲ. ಇನ್ಫ್ಯಾಕ್ಟ್ ಅವಳು ಈ ಸ್ಥಿತಿಗೆ ಬಂದ್ಲಲ್ಲ ಅಂತ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ನೀವ್ ನಿಮ್ ಪಾಡಿಗೆ ಇದ್ಬಿಡಿ. ಸರೋಜ ಅಂತ ಸರ್, ನನ್ನ ಹೆಂಡತಿ. ಇಲ್ಲಿಗೆ ಯಾಕೆ ಬಂದಿದ್ದಾರೆ? ಕೆಲಸ ಮಾಡೋಕೆ. ನೋಡಮ್ಮ, ನೀನು ಯಾವ ಕೆಲಸನೂ ಇಲ್ಲ. ಹೋಗ್ತಾ ಇರು ಗೋ. ಸರ್, ಶ್ರೀನಿವಾಸ್ ಸರ್ ಅವಳಿಗೆ ಕೆಲಸ ಕೊಡ್ತೀನಿ ಬಾ ಅಂತ ಹೇಳಿದ್ದಾರೆ, ಅದಕ್ಕೆ ಬಂದಿದ್ದು. ಕೇಳಿಬೇಕಾರೆ ಅವ್ರನ್ನೇ. ಯಾವ ಶ್ರೀನಿವಾಸ ಹೇಳಿದ್ರು ಅಷ್ಟೇ. ಇಲ್ಲಿ ಕೆಲಸ ಕೊಡ್ಬೇಕಾದ್ರೆ ನಾನು, ಅಪ್ರೂವಲ್ ಮಾಡ್ಬೇಕಾದ್ರೆ ನಾನು. ಯಾವ ಕೆಲಸ ಎಲ್ಲ ಹೋಗ್ತಾ ಇರು ಗೋ. ಅಂದ್ರೆ ಶ್ರೀನಿವಾಸ್ ಸರ್ ಮಾತಿಗೆ ಯಾವ ಬೆಲೆನೂ ಇಲ್ವಾ? ಯಾವ ಶ್ರೀನಿವಾಸ ಅಂದ್ರೆ ಯಾರು? ಶ್ರೀನಿವಾಸ್ಗೆ ಸಾಫ್ಟ್ವೇರ್ ಅಂದ್ರೆ ಏನು ಅಂತ ಗೊತ್ತಿರ್ಲಿಲ್ಲ. ಅವ್ರು ಟ್ರೈನ್ ಮಾಡಿದವನು ನಾನು. ರಾಕ್ರಿ ಮೂರ್ತಿಗಳೇ. ಸರ್ ನಮಸ್ಕಾರ ಸರ್. ಭದ್ರಾ ಬದಿ ಸರ್. ಬರ್ತೀರಿ ಸರ್. ಬೈ ಸರ್. ಆಲ್ ದಿ ಬೆಸ್ಟ್. ಕಂಗ್ರಾಟ್ಸ್. ಬ್ಯಾಟ್ರಿ ವೀಕೋ. ರಾಕೇಶ್ ಫೈಲ್ ಎಲ್ಲ. ಸರೋಜ, ಗಂಗು, ನನಗೆ ಇವತ್ತು ಬಹಳ ಖುಷಿ ಆಗ್ತಾ ಇದೆ. ಇದೇ ರೀತಿ ಶ್ರಮಪಟ್ಟು ಕೆಲಸ ಮಾಡ್ಬೇಕು ಸರೋಜ. ಆಮೇಲೆ ನಿಮ್ಮಿಬ್ಬರಿಗೂ ನಾನು ಹೇಳೋ ಮಾತೊಂದಿದೆ. ಈ ಆಫೀಸಲ್ಲಿ ನೀವು ಸುಮ್ಮನೆ ಬರೀ ಫೈಲ್ ಎತ್ತಿಡೋದು ಅದು ಇದು ಅಂತ ಕೆಲಸ ಮಾಡಬಾರ್ದು. ಇನ್ನೂ ದೊಡ್ಡ ಕೆಲಸಗಳಿದಾವೆ. ಎಲ್ಲ ಕೆಲಸಗಳನ್ನು ಮಾಡೋ ಹಾಗಾಗಬೇಕು. ಗೊತ್ತಾಯ್ತಾ? ಖಂಡಿತ ಪ್ರಯತ್ನ ಮಾಡ್ತೀವಿ ಸರ್. ಊಟ ತಂದಿದ್ದೀರಾ? ಏನಿದೆ ಬಾಕ್ಸಲ್ಲಿ? ಕೂತ್ಕೊಳ್ಳಿ, ಊಟ ಮಾಡೋಣ. ಅಪ್ಪ, ಮುದ್ದೆ ಬೆಂಡೆಕಾಯಿ ಗೊಜ್ಜು ಫಸ್ಟ್ ಕ್ಲಾಸ್. ನೋಡಿ, ನೀವು ಮುದ್ದೆನ ನನ್ನ ಜೊತೆ ಶೇರ್ ಮಾಡ್ಕೊಂಡಿದ್ದೀರಿ. ಇವಾಗ ನಮ್ಮ ಚಪಾತಿ ನೀವು ಶೇರ್ ಮಾಡ್ಕೋಬೇಕು, ಸರಿನಾ? ಅದು ಹೇಗೆ ತಿಂತೀರೋ ನನಗೆ ಗೊತ್ತಿಲ್ಲ, ಅದು ನಿಮ್ಮ ಕರ್ಮ. ಓಕೆ? ಆದರೆ ಒಂದೇ ರಿಕ್ವೆಸ್ಟು, ನನ್ನ ಎದುರಿಗೆ ಅದನ್ನು ಮಾಡಿದವ್ರನ್ನ, ಅಂದರೆ ರಂಜು ಮೇಡಮನ್ನ ಬೈಕೋಬೇಡಿ. ಛೆ ಎಲ್ಲಾದ್ರೂ ಉಂಟಾ ಅಣ್ಣ? ಎಕ್ಸ್ಕ್ಯೂಸ್ ಮೀ. ಹೇಳಿ. ಐ ಆಮ್ ಸಾರಿ, ಮರ್ತೇ ಬಿಟ್ಟಿದ್ದೆ. ನಿಮ್ಗೇನಾದ್ರೂ ಬುದ್ಧಿಗಿದ್ದಿ ಇದೆಯಾ? ಅವ್ರ ಜೊತೆ ಕೂತ್ಕೊಂಡು ಈಗ ತಿಂತಾ ಇದ್ದೀರಲ್ಲ, ನಾಚಿಕೆ ಆಗಲ್ವಾ ನಿಮ್ಗೆ? ಶ್ರೀನಿವಾಸ್ ಸರ್ ಕರೆದಿದ್ದು, ನಮ್ದೇನು ತಪ್ಪಿಲ್ಲ. ಅವ್ರು ಕರ್ಸಿದ್ರೆ ನೀವು ಬಂದ್ಬಿಡೋದಾ? ಅವರು ಸೌಜನ್ಯ ಕರೀತಾರೆ. ನೀವು ನಿಮ್ಮ ಯೋಗ್ಯತೆ ಏನು ಅಂತ ಅರ್ಥ ಮಾಡ್ಕೋಬೇಕು. ಡಿಸಿಪ್ಲಿನ್ ಇರಬೇಕು. ಆಫೀಸ್ಗೆ ಯಾರಾದ್ರೂ ಬಂದು ನೋಡಿದ್ರೆ ಏನು ಅನ್ಕೊಳ್ತಾರೆ? ನಿಮಗೂ ಅವ್ರಿಗೂ ಏನೋ ಸಂಬಂಧ ಇದೆ ಅನ್ಕೊಳಲ್ವಾ?